ರೈತರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೋಳಿ ಸಾಕಾಣಿಕೆಯನ್ನ ಮಾಡ್ಬೇಕಾ ಆ ಟ್ರಿಕ್ಸ್ ನ ಇವ್ರು ಕೊಡ್ತಾರೆ. ಸೊ ಅಣ್ಣ, ಈಗ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವ್ ಈ ರೀತಿ ಹೆಂಗ್ ಶೆಡ್ ನ ಪ್ರಿಪೇರ್ ಮಾಡ್ಕೊಳ್ಬಹುದು? ಕಮ್ಮಿ ಬಂಡವಾಳದಲ್ಲಿ ಹಾ. ಕಡಿಮೆ ಕೊಳಿತಾ ಬರೋದು 2-3 ಒಂದು ಕಮ್ಮಿ ದುಡ್ಡಿನಲ್ಲಿ ಹಾ. ಅದನ್ನೇ ಹೆಚ್ಚಿಸ್ಕೊಂಡು ಸಾಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು 3 ಕೋಳಿ ತಿಂದಿದ್ದೀನಿ. 3 ಕೋಳಿ ಇದ್ದವು ಇವಾಗ 500 ಆಗಿವೆ. ವಾವ್, ಸೂಪರ್. ನಾವೇ ಸ್ವಂತ ಜೋಳ ಬೆಳಿತೀವಿ, Okay. ರಾಗಿ ಬೆಳಿತೀವಿ. ಕಡಿಮೆ ಬಂಡವಾಳದಲ್ಲಿ ಕೋಳಿ ಸಾಕೊಂಡು ಆರಾಮಾಗಿ Okay. ಇದು ರೇಕ್ ತಗೊಬಂದು ಹಾ. ನಾವೇ ಮಾಡಿರೋದು ಸ್ವಂತ ಒಂದು ಬಾಕ್ಸಿಗೆ 1,000 ರೂಪಾಯಿ ಬೀಳ್ತದೆ. ಆಗ ಮರಿಯಾಗಿರ್ತಕ್ಕಂಥ ಪಿಳ್ಳೆಗಳನ್ನ ಆಚೆ ಬಿಡಕ್ಕಾಗಲ್ಲ, ಹಾ, ಹೌದು. ಅವು ರೆಕ್ಕೆ ಪೊಕ್ಕ ಬಂದಿರಲ್ಲ. ಹಾ. ಈ ಬಾಕ್ಸ್ದಾಗೆ 15 ದಿವಸ. ಸೊ ಎಷ್ಟು ಬಾಕ್ಸ್ ಇದೆ ಈಗ? ಈಗ 6 ಇದೆ. ಓಕೆ. ಸೊ ಯಾವ ತಳಿನ ಸಾಕ್ತಾ ಇದ್ದೀರಾ ಈಗ? ಸೇಲಮ್. ಲೋಕಲ್ ಅಲ್ಲಿ ಯಾರಾದ್ರೂ ಸಾಕಿರೋ ಒಳ್ಳೆ ಜಾತಿ ಕೋಳಿ ಬಿಡಿಸಬೇಕು ಸೇಲಮ್ಮ, ಇಲ್ಲ ಅಂದ್ರೆ ಶಾಂತಿವಾಗಿ ಅಕ್ಕಿರಂಬರ್ ಶಾಂತಿವಾಗಿ ಒಳ್ಳೆ ಕೋಳಿಗಳು ಬೇಜಾನ್ ಕೋಳಿ ತಳಿರೋದು ನಮ್ಗೆ ಆಯ್ಕೆ ಮಾಡ್ಕೊ ಬಂದು ಇಲ್ಲಿ ನಾವು ಸಾಕು. ಕಮ್ಮಿ ಬಂಡವಾಳದಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡಬಹುದು ಅನ್ನೋ ಐಡಿಯಾ ಸೂಪರ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಅಣ್ಣ.